ನೋಡಿ, ಇದು ಪ್ಲೇಸು ಚಿಂತಾಮಣಿ ಅಂತ ಹೇಳ್ತಾರೆ. ಇದು ಬಾಲ್ಕನಿ ಇರುವಂಥ ಒಂದು ಜಾಗ. ನಾನು ಇವಾಗ ಸದ್ಯಕ್ಕೆ ವ್ಯೂ ಪಾಯಿಂಟಿಂದ ನೋಡ್ತಾ ಇದ್ದೀನಿ. ಅಲ್ಲಿ ಕಾಣಿಸ್ತಿದೆ ನೋಡಿ ಮಧ್ಯದಲ್ಲಿ, ಅದು ಬಾಲ್ಕನೋ ಇರುವಂಥ ಒಂದು ಜಾಗ. ಅಲ್ಲಿಗೆ ನಾರ್ಮಲ್ ಆಗಿ ಎಲ್ಲರೂ ನಡ್ಕೊಂಡು ಹೋಗ್ತಾರೆ, ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗ್ತಾರೆ. ಹೋಗ್ಬಿಟ್ಟು ಇನ್ನೇನು 1 ಕಿಲೋಮೀಟರ್ ದೂರ ಇದೆ ಅನ್ನೋ ತನಕ ಹೋಗ್ಬೋದಷ್ಟೇ. ಅದಾದ್ಮೇಲಿಂದ ಆ ಕಡೆ ಹೋಗೋಕ್ಕಾಗಲ್ಲ, ಸುಟ್ಟೋಗ್ಬಿಡ್ತಾರೆ. ಆ ಪಾಯಿಂಟ್ ಅದು ಬಾಲ್ಕನು. ಸೊ ನನಗೂ ಒಂದು ಕ್ಯೂರಿಯಾಸಿಟಿ, ಅದು ಹೆಂಗಿರುತ್ತೆ ಏನು ನೋಡಬೇಕು ಅಂತ. ಬಟ್ ನಮ್ಗೆ ನೋಡೋಕ್ಕಾಗದೇ ಇರುವಂಥ ಒಂದು ಪ್ಲೇಸ್ ಅದು. ಸೊ ನಾರ್ಮಲ್ ಆಗಿ ಇಲ್ಲಿ ಟೂರಿಸ್ಟ್ಗಳು ಬಂದಾಗ ಬಾಲಿಯಲ್ಲಿ ಈ ವ್ಯೂ ಪಾಯಿಂಟಿಂದ ಜಸ್ಟ್ ಒಂದು ಈ ಥರ ಪಿಕ್ಚರ್ಸ್ಗಳನ್ನ ತೊಗೊಂಡು ಹೋಗುವಂಥದ್ದು. ನೋಡ್ತಾ ಇದ್ದೀರಲ್ಲ, ಒಂಥರ ಕ್ಲೌಡಿ ಆಗಿಬಿಟ್ಟು ಎಷ್ಟು ಚೆನ್ನಾಗಿದೆ ವ್ಯೂಸ್. ಚಿಂತಾಮಣಿಯ ಸುತ್ತಮುತ್ತ ಕೌಶಲ್ಯಮಯ ಕಲಾವಿದರು ತಮ್ಮ ವಿಶೇಷ ವಿನ್ಯಾಸಗಳೊಂದಿಗೆ ಹಸ್ತಗಳ ಶೃಂಗಾರ ಮಾಡೋಕ್ಕೋಸ್ಕರ ಕೂತಿರ್ತಾರೆ. ಇದಕ್ಕೆ ಬಳಸಲಾಗುವ ಬಣ್ಣಗಳಾಗಲಿ ವಿನ್ಯಾಸಗಳಾಗಲಿ ಇದನ್ನು ನೋಡೋಕ್ಕೆ ಒಂದು ಆಕರ್ಷಕ. ಒಂದು ಬೆರಳಿನ ವಿನ್ಯಾಸಕ್ಕೆ ಸುಮಾರು 100 ರೂಪಾಯಿ ಅಷ್ಟು ನಮಗೆ ಚಾರ್ಜ್ ಮಾಡಿದ್ರು. ನೀವು ಹೀಗೆ ಭೇಟಿ ಕೊಟ್ಟಾಗ ಅಲ್ಲಿ ವಿಶಿಷ್ಟ ಸೇವೆಗಳನ್ನು ಎಂಜಾಯ್ ಮಾಡ್ಬೋದು.